ಈಗ 2ನೇ ದಿನ ಪ್ರಾಪರಾಗಿ ಸುತ್ತಕ್ಕೆ ಶುರು ಮಾಡಿದ್ದು. ಹೊರಗೆ ಹೊರಟ್ವಿ. ಮತ್ತೆ ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಅವರಿಬ್ಬರು ಎದ್ದಿದ್ದು ತುಂಬ ಲೇಟ್ ಆಯಿತು. ಹಂಗಾಗಿ ಈಗ ಟೈಮ್ ಎಷ್ಟರಪ್ಪ ರಾಜ? 10 ಕಾಲಿಗೆ ಹೊರಟಿದ್ವಿ. ಅಲ್ಲಿ ರಶ್ ಹೆಂಗಿರೋದು ಗೊತ್ತಿಲ್ಲ. ಕಾಳಿ ಟೆಂಪಲಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ಅಲ್ಲೊಂದು ಬೇಲೂರು ಮಟ್ಟಿದೆ, ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋದು ಅಂತ ನೋಡೋಣ. ಸೊ ಲೆಟ್ಸ್ ಗೋ ಬಾಯ್ಸ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಯಾಕೆ ಎದ್ದಿದ್ದು ಲೇಟ್ ಆಯಿತು? ಯಾರು ಫಸ್ಟ್ ಎದ್ದಿದ್ದು? ಅಲ್ಲ, ಬೆಳಗ್ಗೆ ಫಸ್ಟ್ ಎದ್ದಿದ್ದು ಯಾರು? ನನ್ನ ಹತ್ರ ನಾನು ನಿಮ್ಮ ಮಲಗಿರೋ ಫೋಟೋ ಪೋಲಿ ಹಾಕ್ಸಿಲ್ಲ ಅಂದ್ರೆ ಹಿಂಗೇನೆ ಅವಾಗವಾಗ. ಪೋಲಿ ಹಾಕ್ಸಿಲ್ಲ ಅಂದ್ರೆ ಹಿಂಗೇನೆ ಅವಾಗವಾಗ ಹುಚ್ಚರು ತರ ಆಡ್ತಾರೆ. ಬೇಟಾ ಹೆಂಗಿದೆ ರೈಡು? ನಮ್ದಿದೆ ಈ ತರದ್ರಲ್ಲಿ. ಇದು ನಮ್ದು ಎಷ್ಟನೇ ರೈಡಪ್ಪ? ಕಾಶಿ, ಕಾಶಿ, ಉಜ್ಜಯಿನೇಶ್ವರು, ಅಲ್ಲಿ ಎಲ್ಲ ಕಡೆ. ಇದ್ರಲ್ಲಿ ಹೋಗೋದು ಒಳ್ಳೆ ಮಜಾ ಇದೆ. ಇದು ನಮ್ಮ ಬಡ ಬೆಟ್ಟ ಮುಂದೆ ಇದ್ದಾರೆ. ಆಯ್ತು ಸಮಯ ಸೊ ಈಗ ಒಳ್ಳೆ ಒಂದು ಎಳ್ನೀರು ಕುಡ್ದಿದ್ದಾಯ್ತು ನೋಡಿ. ಇಲ್ಲಿ ಲವ್ ತಿನ್ಸೋ ನೋಡು. ಬೇಡ ಅವ್ನು ತಿನ್ನತ್ತ ನಮಗೆ ಬಂದಿಲ್ಲ ನೋಡಿ. ಅರ್ಧ ಕಚ್ಚಿ ನಿಂತಾರೆ ನೋಡಿ. ಅರ್ಧ ಕಚ್ಚಿ ನಿಂತಾರೆ. ಈ ತರ ಲವ್. ಈಗ ನಾವು ಬಂದಿರೋದು ಬೇಲೂರು ಮಠಕ್ಕೆ. ನಾನು ಶೆಟ್ಟಿ ಏನೋ ಲೈಫಲ್ಲಿ ಸೆಟ್ಲ್ ಆಯ್ತಿದೀವಿ. ಇವ್ರನ್ನೆಲ್ಲ ಏನ್ ಮಾಡೋದು? ಈ ಮಠದಲ್ಲಿ ಒಂದು ಅಡ್ಮಿಷನ್ ಮಾಡಿಸೋಣ ಅಂತ ಬಂದಿದೀವಿ. ಇರೋ ಮಠನ ಹಾಳು ಮಾಡ್ತಾರೆ. ಬೇಡ, ಕರ್ನಾಟಕದ ಹುಡುಗರು ಹಾಳಾಗ್ತಾರೆ, ಇಲ್ಲರ ಹುಡುಗರು ಹಾಳಾಗ್ತಾರೆ. ಆದ್ರೆ ಹೆಸರು ಕನ್ನಡದ ಇಟ್ಟವ್ರಲ್ಲ, ಬೇಲೂರು. ಬೇಲೂರಿಂದ ಬೇಲೂರು ಹಳೆ ಬಿಡು ಅಲ್ಲ ಹೇಳ್ತಿರೋದು ನಾನು. ಹಂಗಿಟ್ಬಿಟ್ಟವ್ರೆ. ಬ್ಯಾಲೂರು ಅಂತಾರೋ ಗೊತ್ತಿಲ್ಲ. ಅವ್ರದ್ದು ಸ್ವಲ್ಪ ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ತರ ಇದೆ. ಬೇಲೂರು ಯಾವ ರಾಜ್ಯ ಕಟ್ಟಿದ್ದ? ಯಾವ ರಾಜ್ಯ ಕಟ್ಟಿದ್ದು ಬೇಲೂರಲ್ಲಿ? ಇವನು ಹಿಂಗೆ ಇಲ್ದೇ ಇರೋ ಕ್ವಶನ್ ತಂದೆ ಕೇಳೋದೇ ಅವನಿಗೆ ಖುಷಿ. ಯಾವ ರೇಂಜಿಗೆ ಅಂದ್ರೆ ರಾಮಕೃಷ್ಣ ಮಠದಲ್ಲಿ ಏನೂ ಇರಲಿಲ್ಲ. ಈಗ ಟೆಂಪಲ್ಗೆ ಹೋಗ್ತೀವಿ, ಕಾಳಿ ಮಾತಾಕಿ ಟೆಂಪಲ್ಗೆ, ಸ್ವಲ್ಪ ಬ್ಲೆಸ್ಸಿಂಗ್ಗೆ. ಅದಾದ್ಮೇಲೆ ಈ ಏನೋ ಐ ಕೊಡ್ತಾ ಇಲ್ಲ. ಇದು ಈ ಊರು ಯಾಕೋ ಐ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ಬಿರಿಯಾನಿ ತಿನ್ನೋಣ ಅಂದ್ರೆ ಹುಡುಗರೆಲ್ಲ ಪಾಪ ಸಟ್ಟೆ ಹೋಗೋರಿ ರೋಡ್ಗಳಲ್ಲಿ ಓಡಾಡಿ. ಈಗ ಫೆರಿಗೆ ಹೋಗ್ತಾ ಇದೀವಿ, ಬೋಟ್ಗೆ, ಕಾಳಿ ಟೆಂಪಲ್ ಹೋಗೋಕ್ಕೆ. ಲೆಟ್ಸ್ ಗೋ. ನೋಡಿ ಬಂತು ಫೆರಿ ಬಂತು. ಬರ್ಗೇಟ್ ಅವ್ರ ತರ ಕಾಫಿ ಟೀ ಕುಡಿತೀವಿ, ಎಳ್ಳೆಳ್ಳು ಕುಡಿತಾ ಇದೀವಿ. ಸೊ ಕ್ರೇಜಿ ಇದು. ಅಯ್ಯಪ್ಪ ಚೆನ್ನಾಗಿದೆ ಅಲ್ಲ? ನೀರೇನೋ ಗಲೀಜಿದು ಮಗ. ಬೋಲೈ ಫೆರಿ ಹತ್ತಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಇಲ್ಲಿ ದೊಡ್ಡ ಕ್ಯೂ ಇದೆ. ಊರ್ ಬಿಟ್ಟು ಊರಿಗೆ ಬಂದು ಹಿಂಗ್ ವಟ ಅಂತಾನೆ. ಏನ ಊರ್ ಬಿಟ್ಟು ಊರ್ ಬಂದಾಗ ಇಂಥವೆಲ್ಲ ಮಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ. ಊರಲ್ಲಿ ಮಾಡಕ್ಕಾಗಲ್ಲ. ಊರಲ್ಲಿ ಒಂದು ದೊಡ್ಡ ಸಾಚ. ಆದ್ರೆ ಇಲ್ಲಿಗೆ ಬಂದಾಗ ನಮಗೆ ಗೊತ್ತಿವಿ ಏನಂತ. ಸಾರ್ವಜನಿಕರು ಲೈನಲ್ಲೇ ಹೋಗ್ಬೇಕು. ಒಳ್ಳೆ ಕ್ರೌಡ್ ಇದೆ ಇಲ್ಲಿ. ನಮ್ಮ ನದಿಗೂ ನಮಗೂ ಏನ್ ಲಿಂಕ್ ಇದೆ ನೋಡಿ. ಈಗ ಮತ್ತೆ ಗಂಗೆ ಪಾರ್ಟಿಗೆ ಬಂದಿದ್ದಾನೆ. ಗಂಗೆ ಒಂದು ಭಾಗ ಇದು. ಪಾಪ ಇವನಿಗೆ ಗಂಗೆ ಬ್ಲೆಸ್ಸಿಂಗ್ ಇಲ್ಲ ಪಾಪ. ಮುಳುಗ್ತಿಲ್ಲ, ಬೇಜಾರಾಗ್ಯಾನೆ. ಇರ್ಲಿ, ಮುಳುಗ್ಸ್ಬೋದು. ಇಲ್ಲ ಗೋಳಿ ಮಗ ಕಳಿಸ್ಬಿಟ್ಟ. ಏನೋ ಮಸ್ಟರ್ಡ್ ಆಯಿಲ್ ಹಾಕ್ಬಿಟ್ಟು 60 ರೂಪಾಯಿ ಅಂತ ನಿಮಗೆ ಏನ್ ಮಾಡೋದು? ಹೊಟ್ಟೆ ಸಿಗೋ ತಿಂತಾ ಇದೀನಿ. ಖಾರ ಸಿಗ್ತಿದೆ ಈಗ. ಖಾರ ಹೊಡಿತಿದೆ ಗುರು. ಈಗ ನೋಡ್ತಾ ಇರಿ, ಇಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಆಕಾಶ್ ಆರ್ ಪಾಟೀಲ್ ಮಿಸ್ ಆಗಿದ್ದಾರೆ ಕರ್ನಾಟಕ ಅಡ್ವೊಕೇಟ್ ಅಂತ. ಕ್ರೇಜಿ ಇದು. ನೀನ್ ಮಾಡ್ತೀಯ ಮಾಡಲ್ಲ ಡ್ಯಾನ್ಸು. ಟ್ರಾಮ್ ಟ್ರೈನಲ್ಲಿ ಹೋಗುವಂತ ಸಮಯ ಬಂದಿದೆ. ಹಳೇ ಕಾಲದ್ದು ಸಾಕಾಗಿದೆ. ಹೋಗೋಣ ಇದ್ರಲ್ಲಿ.
ಸೊ ಈಗ ಟ್ರೈನಲ್ಲಿದ್ದೀವಿ. ಹೇಗಿದೆ ವೈಬು? ಫುಲ್ ವೈಬು. ಈಗ ಟ್ರೈನ್ ಆಯ್ತು. ಸ್ವೀಟ್ ತಿನ್ಬಿಟ್ಟು ಹೊಡೋಣ ಬರ್ರೋ. ಹೆಸರು ವಿಶ್ವಾಸ್ ಅಂತ ಅಲಿಯಾಸ್ ಗೌಡುಳ್ಳಿ ಅಂತ ಇವನೇ ನಾಮಕರಣ ಮಾಡ್ಕೊಂಡೇನೆ. ಸೊ ಈಗ ಒಳ್ಳೆ ಸ್ವೀಟ್ ತಿನ್ಬಿಟ್ಟು ಹೊರಟ್ರೆ ಸನ್ಸೆಟ್ನ ನೋಡೋದು. ಬಂದಿಲ್ವಾ? ಮೋಸ ಮಾಡಿಬಿಟ್ಟಿದ್ದಾರೆ ಸಮರ್ಥ್ಗೆ. ಜಾಲಿ ಜಾಲಿ. ಸೊ ಈಗ KC ದಾಸ್ ಅಲ್ಲಿದ್ದೀವಿ ರಸಗುಲ್ಲ ತಿನ್ನೋಕ್ಕೆ. ಎಕ್ಸೈಟ್ ಆಗೋರು ಬಾಯ್ಸ್. ಸೊ ಈಗ KC ದಾಸ್ ರಸಗುಲ್ಲ ನೋಡ್ತಾ ಇದ್ದೀರಾ, ನೋಡೋಕ್ಕೆ ಸಖತ್ತಾಗಿದೆ. ತಿನ್ಬೋದಾ? ಓಯ್ ಒಂದು ಹಂಗೆ ಬಾಯಿಗೆ ಹಾಕೊಳ್ರು. ನಾನು ಹಂಗೆ ಹಾಕೊಳ್ಳೋದು. ಒಂದು ಫುಲ್ಲ ಯಾಕೋ? ಸೈನಿಂಗ್ ಆಫ್. ಹೇಗಿತ್ತು ಕಲ್ಕತ್ತಾ ಹೆಂಗಿತ್ತು ಅನ್ನೋದಕ್ಕಿಂತ ನಾವು ಕಲ್ಕತ್ತಾನ ಚೆನ್ನಾಗಿ ಮಾಡ್ಕೊಂಡ್ವಿ. ನಾವೇ ಜಾಯ್ ಆಗಿದ್ದೀವಿ. ಫುಲ್ ಜಾಯ್ಫುಲ್ ಆಗಿತ್ತು. ಸಿಟಿ ಆಫ್ ಜಾಯ್ ವಿ ಮೇಡ್ ಇಟ್ ಜಾಯ್. ಬಟ್ ದಿಸ್ ಬ್ರಿಡ್ಜ್ ಇಸ್ ಗುಡ್. ವಿಶ್ವಗೊಂದು ಆಸೆ ಇದೆ ಅಂತ ಅವ್ನು ಹೆಂಡತಿ ಇಲ್ಲಿರ್ಬೇಕು. ಮೋಸ್ಟ್ ಐಪ್ಡ್ ಇಲ್ಲಿ ಬಂದಾಗಿಂದ ಹೇಳಿರೋ ಒಂದೇ ರೆಸ್ಟೋರೆಂಟ್ ಅರಸಲಾನ್ ಬಿರಿಯಾನಿ ಅಂತ. ಅದೇನೈತೆ ಅಂತ ಟ್ರೈ ಮಾಡೇ ಬಿಡೋಣ ಅಂತ ಬಂದಿದ್ದೀವಿ. ಇದಕ್ಕಿಂತ ಚಿಕ್ಕ ಮಟನ್ ಪೀಸಸ್ ಸಣ್ಣ ಅನಿಸುತ್ತೆ. ಇದು ಆಲೂಗಡ್ಡೆ. ಏನು ಗ್ರೇವಿ ಅಲ್ಲ, ಅಯ್ಯಪ್ಪ ಏನೋ ಪೀಸು. ಇನ್ನ ಬೇಗಲ್ಲಿ ನಮ್ಮ ಮೇಘನದ್ದು ಒಂದು ತುತ್ತು ತಿನ್ನಿಸ್ಬೇಕಿರಲಿಲ್ಲ. ನೋಡಿ ಅಲ್ಲಿ ಚೆನ್ನಾಗಿದೆ ಅಂದಷ್ಟೇ ಆ ಮನೆ ಫೋಟೋಗೆ. ಇವನು ಅಪ್ಪರಲ್ಲಿದ್ದ ಬಂದು ಫೋಟೋ ಹಿಡ್ಕೊಂಡು ಕೂತು. ನೋಡಿ ಅದೇ ಮನೆ. ಸೊ ವಿ ಆರ್ ಇನ್ ಜಾರ್ಖಂಡ್ ಈಗ.